ಇವತ್ತು ನಾನು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಯಗಚಿ ಜಲಾಶಯದ ಬಳಿ ಬಂದಿದ್ದೀನಿ. ಯಗಚಿ ಜಲಾಶಯಕ್ಕೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಆದರೆ ಬಂದಂತಹ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳನ್ನು ಕೂಡ ಅಷ್ಟೇ ಇಲ್ಲಿನ ಸರ್ಕಾರ ಕಲ್ಪಿಸಿಲ್ಲ. ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಕೂಡ ಇಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರು ಕೂಡ ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಕೂಡ ಕೇಳ್ತೀನಿ, ಯಾರಿಗೆಲ್ಲ ಈ ಒಂದು ಸಮಸ್ಯೆ ಬಗ್ಗೆ ಅವರು ಮನವಿ ಮಾಡ್ಕೊಂಡಿದ್ದಾರೆ, ಅವರ ಒಂದು ಪ್ರತ್ಯುತ್ತರ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನು ಖುದ್ದು ಇಲ್ಲಿನ ಜನಕ್ಕೆ ಕೇಳೋಣ. ಸರ್, ಯಗಚಿ ಜಲಾಶಯಕ್ಕೆ ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ಈ ಒಂದು ಸುಂದರವಾದಂಥ ಒಂದು ಜಲಾಶಯನ ವೀಕ್ಷಣೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ವಲ್ಲ, ಹೇಗೆ ಅಂತ? ಸರ್, ಸುಮಾರು 22 ವರ್ಷ ಆಯಿತು ಯಗಚಿ ಜಲಾಶಯ ನಿರ್ಮಾಣವಾಗಿ. ಸುಮಾರು 106 ಎಕರೆ ಪ್ರದೇಶವನ್ನು ಮುಳುಗಡೆ ಆಯಿತು. ಇಲ್ಲಿ ಮೇಯ್ನ್ ಇದ್ದಂಥ ಕೃಷಿ ತರಕಾರಿ, ಈ ಹಳ್ಳಿ ಭಾಗದಲ್ಲಿ ತರಕಾರಿಯನ್ನು ಬೆಳೀತಕ್ಕಂಥ ಜಾಗ. ಅಂಥ ಕೃಷಿ ಭೂಮಿಯನ್ನು ನಮ್ಮ ಇಲ್ಲಿನ ರೈತರು ಬಿಟ್ಕೊಟ್ಟಿದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳು ಬೇರೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಡ್ಲಿಲ್ಲ, ಹಣಕಾಸಿನ ಕೊಟ್ಟರು ಹೋಗಲಿ. ಇಂಥ ಸುಂದರವಾದ ಯಗಚಿ ಜಲಾಶಯವನ್ನು ನಿರ್ಮಾಣ ಮಾಡಿ ಒಂದು ಸೌಲಭ್ಯ, ಚಿಕ್ಕದಾದ ಸೌಲಭ್ಯ ಸಮೇತ ಇಲ್ಲ ಇಲ್ಲಿ ಬೇಲೂರು ಚೆನ್ನಕೇಶವ ದೇವಾಲಯ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಿದ್ವಿ ಅಂತೇಳಿ ನೀರಾವರಿ ಇಲಾಖೆ ಸಚಿವರು ಬರ್ತಾರೆ, ಅವ್ರು ಹೇಳ್ತಾರೆ. ಪ್ರವಾಸೋದ್ಯಮ ಸಚಿವರು ಸಹ ಹೇಳ್ತಾರೆ ಇದು ಅಭಿವೃದ್ಧಿ ಹೊಂದದೆ ಅಂತೇಳಿ. ನಾವು ಅಂದ್ಕೊಂಡ ಮಟ್ಟಿಗೆ ಬೇಲೂರು ಯಾವುದೇ ಅಭಿವೃದ್ಧಿ ಇಲ್ಲ. ಚೆನ್ನಕೇಶವ ದೇವಾಲಯ ಇರೋ ಹೊತ್ತಿಗೆ ಮಾತ್ರ ಇವತ್ತು ಪ್ರವಾಸಿಗರು ಬರ್ತಿದ್ದಾರೆ. ಅಲ್ಲಿಗೆ ಬಂದಂಥ ಪ್ರವಾಸಿಗರಿಗೆ ಯಗಚಿ ಜಲಾಶಯ ಇದೆ ಅನ್ನೋದೇ ಗೊತ್ತಿಲ್ಲ ಇವತ್ತು. ಆ ಮಟ್ಟಕ್ಕಾಗಿದೆ. ಇಲ್ಲಿ ನೋಡಿ, ಯಾವುದೇ ಸೌಕರ್ಯಗಳಿಲ್ಲ. ಬರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಶೌಚಾಲಯ ಇಲ್ಲ, ಗಂಡು ಮಕ್ಳು ಬರ್ತಾರೆ, ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಗಾಡಿ ನಿಲ್ಸಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ಒಂದು ತಂಗುವಂಥ ತಂಗುದಾಣ ಇಲ್ಲ. ಇಲ್ಲಿ ಅಷ್ಟೊಂದು ಅವ್ಯವಸ್ಥೆಯಿಂದ ಕೂಡಿದೆ. ಮೇಡಮ್, ನೀವು ಎಲ್ಲಿಂದ ಬಂದಿರೋದು ಮೇಡಮ್? ಸರ್, ನಾವು ತುಮಕೂರು ಡಿಸ್ಟಿಕ್ ತಿಪ್ಟೂರಿಂದ ಬಂದಿರೋದು. ಅಂದರೆ ಈ ಜಲಾಶಯ ನೋಡಬೇಕು ಅಂತಾನೆ ಬಂದ್ರೆ ಅಥವಾ ಬೇಲೂರು ದೇವಸ್ಥಾನಕ್ಕೆ ಬಂದಿಲ್ಲ? ಬೇಲೂರು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ, ಬಟ್ ಆನ್ ದಿ ವೇ ಇಲ್ಲೇನೋ ವಾಟರ್ ಇದೆ ಇಲ್ಲ ಅಂತ ನೋಡಕ್ ಬಂದ್ವಿ. ಬಟ್ ಇಟ್ಸ್ ರಿಯಲಿ ವಂಡರ್ಫುಲ್ ಆಕ್ಚುಲಿ. ಎಲ್ಲ ಬೆಂಗಳೂರು ಅಂತ ಸಿಟಿ ಸೈಡೇ ಹೋಗ್ತಿರ್ತಾರೆ, ಅಲ್ಲೆಲ್ಲ ಸುತ್ತಮುತ್ತ ವಿಸಿಟಿಂಗ್ ಪ್ಲೇಸಸ್ ನೋಡ್ತಿರ್ತಾರೆ. ಇಲ್ಲಿವರೆಗೂ ಏನಕ್ಕೆ ಜನ ಬರಲ್ಲ ಅಂತಂದ್ರೆ ದರ್ ಇಸ್ ನೋ ಫೆಸಿಲಿಟೀಸ್. ಮೇನ್ ನಾವು ಅದನ್ನೇ ಮೇಡಮ್ ಹೇಳಿದ್ದು. ಈಗ ನೋಡಿ, ನಾವು ನೋಡ್ದಂಗೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿರ್ತಾರೆ ಮೇಡಮ್. ಹೆಣ್ಮಕ್ಳು ಬರ್ತಾರೆ, ಮಕ್ಕಳು ಬರ್ತಾರೆ. ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ವಲ್ಲ? ಒಂದು ಶೌಚಾಲಯ ಆಗಿರ್ಬೋದು, ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಇದು ಯಾವುದು ಇಲ್ವಲ್ಲ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಗೌರ್ಮೆಂಟ್ಗೆ. ಏನು ಅಂತ ಹೇಳಿದ್ರೆ ಮೇಯ್ನ್ ಬೇಕಾಗಿರೋದು ಲೇಡೀಸ್ಗೆ ಶೌಚಾಲಯ. ಇಲ್ಲಿ ಟಾಯ್ಲೆಟ್ ಒಂದು ಕಟ್ಸ್ಕೊಟ್ರೆ ಒಂದು ಮೇಯ್ನ್ ಅವ್ರಿಗೆ ಒಳ್ಳೇದಾಗ ಮೀನ್ಸ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬಟ್ ಇದು ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಲ್ಲಿ ಇಲ್ಲಿ ಎಲ್ಲೋ ಹೋಗೋಕ್ಕಿಂತ ಔಟ್ ಆಫ್ ಸ್ಟೇಟ್ಗಳಿಗೆ, ಔಟ್ ಆಫ್ ಕಂಟ್ರಿಗಳಿಗೆ ಹೋಗೋಕ್ಕಿಂತ ನಮ್ಮ ಸ್ಟೇಟಲ್ಲೇ ಇರುವಂತಹ ಇಂಥ ಪ್ಲೇಸ್ಗಳನ್ನ ಹುಡುಕಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟ್ನ ಕೇಳ್ಕೊತೀನಿ. ದಯವಿಟ್ಟು ಇಲ್ಲಿ ಫೆಸಿಲಿಟೀಸ್ ಮೇನ್ ಏನ್ ಫೆಸಿಲಿಟೀಸ್ ಬೇಕೋ ಪಬ್ಲಿಕ್ಕಿಗೆ ಅದನ್ನೆಲ್ಲ ಮಾಡಿಕೊಡಿ. ಥ್ಯಾಂಕ್ ಯು. ಈಗ ಸರ್, ನೀವು ನೋಡಿದ್ರಿ ಸರ್, ಸೊ ವ್ಯವಸ್ಥೆಯ ಬಗ್ಗೆ ಸರ್ ಏನು ಹೇಳ್ತೀರಾ ಅಂತ? ಸರ್, ಇಲ್ಲಿ ಬಸ್ಸಿನ ಫೆಸಿಲಿಟೀಸ್ ಎಲ್ಲ ಯಾವುದೇ ಥರ ಇಲ್ಲಿ ಏನೂ ಇಲ್ಲ. ಒಂದು ಸ್ಟಾಪ್ ಮಾಡಬೇಕು ಅಂದ್ರೂ ಆಟೋದಿಂದ ಚಾರ್ಜಸ್ ಹಾಕ್ಕೊಂಡು ನಾವೇ ಇಂಡಿವಿಜುವಲ್ ಆಗಿ ಬರಬೇಕು. ಗೋರ್ಮೆಂಟಿಂದ ಇರೋ ಈ ಡ್ಯಾಮನ್ನ ಗೌರ್ಮೆಂಟ್ ಅವರು ಇಂಪ್ರೂವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಬಸ್ ಸ್ಟಾಪ್ ಕೊಟ್ಟು ಸ್ಟಾಪ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಸುಮ್ಮನೆ ಪ್ರದೇಶ ಐತೆ, ಇಂಪ್ರೂವ್ ಮಾಡ್ತೀವಿ ಅಂತ ಏನೂ ಮಾಡಿಲ್ಲ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಇಲ್ಲ, ಇನ್ನೂ ಇಂಪ್ರೂವ್ ಮಾಡ್ಬೋದು. ಗೌರ್ಮೆಂಟಿಂದ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಮಾಡ್ಬೇಕು ಸರ್. ಅಲ್ಲ, 22 ವರ್ಷ ಆಗಿದೆ ಸರ್ ಈ ಡ್ಯಾಮ್ನ ಕಟ್ಟಿ. 22 ವರ್ಷದಿಂದಲೂ ಕೂಡ ಅಷ್ಟೇ ಅಟ್ಲೀಸ್ಟ್ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಡೋದಕ್ಕೆ ವಿಫಲರಾಗ್ತಿದೆಯಲ್ಲ ಅಂತ. ಇದು ಕಣ್ಣಿಗೆ ಇನ್ನೂ ಬಿದ್ದಿಲ್ವಾ ಅಂತ ಎಷ್ಟು ದಿನ, ಅದಿಷ್ಟು ವರ್ಷ ಬೇಕಾಗಿತ್ತ ಸರ್ ಡೆವಲಪ್ಮೆಂಟ್ ಮಾಡೋದಕ್ಕೆ? ವಿಶ್ವ ಪರಂಪರೆಯ ತಾಣ ಇದು. ಚೆನ್ನಕೇಶ್ವರ ದೇವಸ್ಥಾನ ಅಷ್ಟು ಫೇಮಸ್ ಇದೆ. ಅದ್ರ ಪಕ್ಕದಲ್ಲಿರೋ ಈ ಡ್ಯಾಮು ಗೌರ್ಮೆಂಟ್ ಅವ್ರ ಕಣ್ಣಿಗೆ ಮಾಡಿದ್ರೆ ಅಲ್ಲಿ ಬರೋರೆಲ್ಲ ಇಲ್ಲಿಗೆ ಬಂದೇ ಹೋಗ್ತಾರೆ, ಮಸ್ಟ್ ಬಂದೇ ಹೋಗ್ತಾರಲ್ವಾ, ವಿಸಿಟ್ ಮಾಡೇ ಹೋಗ್ತಾರೆ. ಸೊ ಹಂಗಾಗಿ ಇದಕ್ಕೂ ಡೆವಲಪ್ಮೆಂಟ್ ಮಾಡಿದ್ರೆ ಅವ್ರಿಗೆ ತುಂಬಾ ಇನ್ಕಮ್ ಬರುತ್ತೆ. ಇದರಿಂದ ಏನು ಲಾಸ್ ಅಂತೂ ಆಗೋದಿಲ್ಲ. ಯಾಕಂದ್ರೆ ವಾಟರ್ ಪ್ಲೇಸಸ್ ಅಂದ್ರೆ ಯಾರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಅದರಲ್ಲಂತೂ ಸಮ್ಮರಲ್ಲಂತೂ ಎಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಮುನ್ನಾರ್ ಅಂತ ಅದಂತ ಕೇರಳ ಅಲ್ಲಿ ಎಲ್ಲ ಹೋಗ್ತಾರೆ. ಅಲ್ಲಿ ಹೋಗೋದ್ರೆ ಇಲ್ಲೇ ಮಾಡಿ. ಇಲ್ಲಿ ಆಕ್ಚುಲಿ ಆ ಕಡೆ ಅಲ್ಲೊಂದಿದೆ, ಅಲ್ಲಿ ಸ್ವಲ್ಪ ಫೆಸಿಲಿಟೀಸ್ ಪ್ಲೇಯಿಂಗ್ ಗೇಮ್ಸ್ ಎಲ್ಲ ಇದೆ, ಅದು ಓಕೆ. ಬಟ್ ಫೆಸಿಲಿಟೀಸ್ ಇಲ್ಲ. ಅಲ್ಲೂ ಅಷ್ಟೇ ಒಂದು ಇದಿಲ್ಲ, ವಾಶ್ರೂಮ್ಸ್ ಎಲ್ಲ ಅದೆಲ್ಲ ಏನಿಲ್ಲ. ಇಲ್ಲಿ ಮಾಡಿ, ಮತ್ತೆ ಮಕ್ಳಿಗೆ ತಿನ್ನೋದಕ್ಕೆ ಏನಾದ್ರು ಮಾಡಿ, ಇಲ್ಲೇನೆ ಕ್ಲೀನ್ ಎಲ್ಲ ಮೇಂಟೈನ್ ಮಾಡಿ. ತುಂಬಾ ಜನ ಬರ್ತಾರೆ. ಇದರಿಂದ ನಿಮಗೆ ಇನ್ಕಮ್ ಇರುತ್ತಲ್ವಾ, ಗೌರ್ಮೆಂಟ್ಗೆ ಇನ್ಕಮ್ ಇಲ್ಲ. ನೋಡಿ ಸರ್, ಅವ್ರು ಹೇಳ್ತಾ ಇದ್ರು ತುಮಕೂರು ಅವ್ರು ಸರ್, ಅವರೇನು ನಿಮ್ಮ ಹಾಸನ ಜಿಲ್ಲೆಯವರಲ್ಲ, ತುಮಕೂರಿಂದ ಅವರು ಬೇಲೂರು ದೇವಸ್ಥಾನಕ್ಕೆ ಅಂತ ಬಂದಿದ್ದಂಥವ್ರು. ಇಲ್ಲಿ ಪ್ಲೇಸ್ ಒಂದು ಚೆನ್ನಾಗಿದೆ ಅಂತ ನೋಡಕ್ಕೆ ಬಂದಾಗ ಅವ್ರು ಹೇಳ್ತಾ ಇದ್ರು, ಇಷ್ಟು ಒಳ್ಳೆ ಪ್ಲೇಸ್ ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ನಾವು ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತೀವಲ್ಲ ಅಂತ.
ಸರ್ ಅವರಿಗೆ ಈಗ ಅವರು ಇಲ್ಲಿ ಗೊತ್ತಿರಲಿಲ್ಲ ಅವರಿಗೆ. ಈಗ ಇಲ್ಲಿ ನಮ್ಮ ಬೇಲೂರಿನಲ್ಲಿ ಒಂದು ಎಗ್ಚಿದು ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಗ್ಚಿ ನೋಡ್ಕೊಬಿಟ್ಟು ಇಲ್ಲಿ ನೋಡ್ಕೋಗೋಣ ಅಂತ ಬಂದರೆ ಅವರಿಗೆ ಒಂದು ಸೌಲಭ್ಯ, ಒಂದು ಹೆಣ್ಮಕ್ಳಿಗೆ ಆಗಲಿ ಹೊರಗಡೆ ಬಂದವರಿಗೆ ಒಂದು ಸೌಲಭ್ಯ ಮಾಡಬೇಕು. ಒಂದು ಪಾರ್ಕಿಂಗ್ ಆಗ್ಬೋದು, ಒಂದು ವೆಹಿಕಲ್ ಪಾರ್ಕಿಂಗ್ ಆಗ್ಬೋದು, ಒಂದು ಸಿಬ್ಬಂದಿಗಳಿಗೆ ಒಂದು ಉಳಿಯೋಕ್ಕೆ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರು ಆಗ್ಬೋದು. ಅವ್ರು ಎಲ್ಲರಿಗೂ ಶಾಸಕರಿಂದ ಒಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಶಾಸಕರ ಹತ್ರ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ಪ್ರವಾಸೋದ್ಯಮ ನಾವು ಸೆಳಿಬೇಕು, ಅವಾಗ ನಮ್ಮ ಬೇಲೂರು ಇಂಪ್ರೂವ್ಮೆಂಟ್ ಆಗುವಂಥದ್ರ ಜೊತೆಗೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಅಷ್ಟೇ ರಜೆ ಬಂತು ಅಂದರೆ ಬೇಲೂರಿಗೆ ಹೋಗೋಣಪ್ಪ, ಯಗಚಿ ಜಲಾಶಯ ನೋಡ್ಕೊಂಡು ಬರೋಣಪ್ಪ ಅನಿಸುತ್ತೆ ಅಲ್ಲ ಸ್ವಾಮಿ ಅಂತ ಹೇಳಿದ್ರೆ ಯಾರಾದರೂ? ನಾವು ಈಗಾಗಲೇ ತುಂಬ ನೀರು ಬಿಟ್ಟಾಗಲಾಗಲಿ ಎಲ್ಲ ಟೈಮ್ನಲ್ಲೂ ಸ್ಟ್ರೈಕ್ ಮಾಡಿದ್ದೀವಿ ಇಲ್ಲಿ ಕುತ್ಕೊಂಡು. ಎಲ್ಲ ಟೈಮ್ನಲ್ಲೂ ನಾವು ಇದನ್ನು ಜಲಾಶಯನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಸಂಘಟನೆ ಪರವಾಗಿ ನಾವು ಎಲ್ಲ ಶಾಸಕರಿಗೂ ಗಮನ ತಂದೀವಿ. ಇಲ್ಲಿವರೆಗೂ ಬಂದಂಥ ಶಾಸಕರುಗಳು ಮಾಡ್ತೀವಿ ಅಂತ ಹೇಳ್ತಾರೆ, ಯಾವುದೇ ಥರ ಡೆವಲಪ್ನ ಮಾಡಲಿಲ್ಲ. ಈಗಲಾರು ನಮ್ಮ ಹುಲ್ಲಳ್ಳಿ ಸುರೇಶಣ್ಣನವರು ಜನಪ್ರಿಯ ಶಾಸಕರಾಗಿದ್ದಾರೆ, ಅವರು ಇದ್ರ ಬಗ್ಗೆ ಗಮನ ತಗೊಂಡ್ಬಿಟ್ಟು ಸರ್ಕಾರಕ್ಕೆ ಗಮನ ತಂದುಬಿಟ್ಟು ಸರ್ಕಾರದ ಪರವಾಗಿ ಇದನ್ನು ಡೆವಲಪ್ ಮಾಡಿದ್ರೆ ಬರೋಂಥ ಪ್ರವಾಸಿಗರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಇಲ್ಲಿ ಬಂದರೆ ಕುಡಿಯೋಕ್ಕೆ ಅವರಿಗೆ ಉಚಿತವಾದ ನೀರಿನ ಸೌಲಭ್ಯ ಇಲ್ಲ, ಕೂರ್ಲಿಕ್ಕೆ ಎಲ್ಲಾದರೂ ಒಂದು ಚೇರಿನ ವ್ಯವಸ್ಥೆಗಳು ಮಾಡಿಲ್ಲ ಎಲ್ಲೂ ಆಗಲಿ. ಆಮೇಲೆ ಇದನ್ನು ಪಾರ್ಕ್ ಥರ ಡೆವಲಪ್ ಮಾಡಿಬಿಟ್ಟು ಮಕ್ಳುಗಳು ಬಂದರೆ ಮಕ್ಕಳು ಸ್ವಲ್ಪ ಆಟ ಆಡಿ 1 ಗಂಟೆ 2 ಗಂಟೆ ಇಲ್ಲಿ ಇದ್ದೋದಾಗ ಥರ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಬಂದಂಥ ಪ್ರವಾಸಿಗರಿಗೆ ಖುಷಿ ಆಗುತ್ತೆ. ಆಮೇಲೆ ಬೇಕಾದರೆ ಅವ್ರು ಡೆವಲಪ್ ಮಾಡಿದ್ರೆ ಅದಕ್ಕೂ ಎಂಟ್ರಿ ಫೀಸ್ ಮಾಡಿಬಿಟ್ಟು ಸರ್ಕಾರಕ್ಕೂ ಆದಾಯ ಆಗುತ್ತೆ. ನಮ್ಮ ಜಲಾಶಯನ ಡೆವಲಪ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾದರೂ ಇರೋಂಥ ನಮ್ಮ MLA ಅವರು ಇದ್ರ ಬಗ್ಗೆ ಗಮನ ತಂದುಬಿಟ್ಟು ಸರ್ಕಾರಕ್ಕೆ ಗಮನಕ್ಕೆ ತಂದು ಡೆವಲಪ್ ಮಾಡಿ ಅಂತ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಕೇಳ್ಕೊಂತೀನಿ. ಅಲ್ಲ, ಈಗ ನೀವು ಕೂಡ ಅಷ್ಟೇ ಜಲಾಶಯ ನೋಡಿದ್ರಿ, ಏನು ಅನ್ನಿಸ್ತೀವಿ? ಒಂದು ಪರಿಸರ ನೋಡಿದಾಗ ಏನು ಅನ್ನಿಸ್ತು ನಿಮಗೆ? ಸರಿ, ಏನಂದರೆ ಈಗ ಪ್ರವಾಸಿಗರು ಬರ್ತಾರೆ, ಅವರಿಗೆ ಒಂದು ವ್ಯವಸ್ಥಿತವಾದ ಶೌಚಾಲಯ ಇಲ್ಲ, ಗಾಡಿ ಪಾರ್ಕಿಂಗ್ ಇಲ್ಲ, ಮತ್ತು ಆ ಮಕ್ಕಳಿಗೆ ಆಟಾಡೋಕ್ಕೆ ಒಂದು ಮೈದಾನ ಪಾರ್ಕ್ ಅನ್ನೋದಿಲ್ಲ, ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಇದು ಮಾಡ್ಕೊತೀವಿ ಸರ್. ನೀವು ಎಲ್ಲಿಂದ ಬಂದಿರಾ ಸರ್? ನಮ್ದು ಇಲ್ಲೇ ಕರಗಡ ಅಂತ ಗ್ರಾಮ. ಮುಳುಗಡೆ ಆಗಿದೆ ಇದೇ ಡ್ಯಾಮಿಗೆ, ನಮ್ಮೂರು ಸಹ ಮುಳುಗಡೆ ಆಗಿದೆ. ಮುಳುಗಡೆ ಆಗಿ ಪರಿಹಾರ ಎಲ್ಲ ಏನು ಕರೆಕ್ಟಾಗಿ ಕೊಟ್ಟಿಲ್ಲ ಒಟ್ಟಿನಲ್ಲಿ ಅಂತ. ನಮ್ಮೂರಿಂತ ಜಾಗ ಎಲ್ಲ ತಗೊಂಡು ಮಾಡಿದ್ದಾರೆ ಅಂದಮೇಲೆ ಇಲ್ಲಿ ಸ್ವಲ್ಪ ಪ್ರವಾಸಿಗ ತಾಣ ಥರ ಚೆನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿರೋದು. ಶೌಚಾಲಯ ವ್ಯವಸ್ಥೆ, ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನೆಲ್ಲ ಚೆನ್ನಾಗಿ ಕೊಡ್ಬೇಕು ಇಲ್ಲಿಗೆ. ಸರ್, ಒಂದು ದಿನಕ್ಕೆ ಬನ್ನಿ ಸರ್, ಒಂದು ದಿನಕ್ಕೆ ನಿಮ್ಮ ಪ್ರಕಾರ ಎಷ್ಟು ಜನ ಇಲ್ಲಿ ಡ್ಯಾಮ್ನ ನೋಡೋಕೆ ಅಂತ ಬರ್ತಾರೆ ಸರ್? 1000 ಜನ ಬರ್ತಾರೆ ಸರ್ ಡೈಲಿ. ಒಂದು ಅದರಲ್ಲೂ ಬೇಸಿಗೆ ರಜಾ ಆಗ್ಬಿಟ್ರೆ ಫುಲ್ಲು ಪ್ರೇಕ್ಷಣೀಯಕ್ಕೆ ಜನ ಬರ್ತಾರೆ. 1000ದಿಂದ 5000 ಜನದವರೆಗೂ ಬರ್ತಾರೆ. ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ಚಿಕ್ಕಮಂಗ್ಳೂರಿಗೆ ಹೋಗ್ತಾರಲ್ಲ, ಬಂದರೆಲ್ಲ ಇಲ್ಲೇ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಇಲ್ಲಿ ಏನೋ ಒಂದು ಪಾರ್ಕ್ ವ್ಯವಸ್ಥೆ ಇಲ್ಲ. ಈಗ 5 ಸ್ಟಾರ್ ಹೋಟ್ಲು ನಡೀತಾ ಇತ್ತು, ಅದಕ್ಕೂ ಕಲ್ಲಾಕಿ ನಿಲ್ಸಿದ್ದಾರೆ. ಒಂದು ಯಾವುದೇ ಥರದ್ದೊಂದು ಇದಿಲ್ಲ ಇಲ್ಲಿ ಉಳ್ಕೋಣ ಅಂತ, ಪ್ರೇಕ್ಷಕರಿಗೆ ಉಳ್ಕೋಣ ಅಂತ ವ್ಯವಸ್ಥೆ ಇಲ್ಲ, ಬಾತ್ರೂಮ್ಗಳಿಲ್ಲ, ಒಂದು ಎಲ್ಲಿ ಬೇಕಲ್ಲೇ ವ್ಯವಸ್ಥೆ ಮಾಡ್ತಾರೆ, ಒಂದು ಪಾರ್ಕ್ ವ್ಯವಸ್ಥೆ ಇಲ್ಲ. ಸರ್, ತುಂಬ ಚೆನ್ನಾಗಿದೆ ಪ್ಲೇಸ್ ನೀವು ನೋಡೋಕ್ಕೆ. ಆ್ಯಕ್ಚುಲಿ ಇಲ್ಲಿ ಬಂದರೆ ಫ್ಯಾಮ್ಲಿ ಜೊತೆ ಬಂದು ಎಲ್ಲ ನೋಡಿಕೊಂಡು ಒಳ್ಳೆ ಪ್ಲೇಸು. ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತಿಲ್ವಲ್ಲ, ಯಾಕೆ ಅಂತಂದರೆ ದುಡ್ಡು ಗಿಡ್ಡಿಲ್ಲ ಅಂತಾರೆ, ಹೇಗೆ ಅಂತ? ದುಡ್ಡು ಗಿಡ್ಡಿಡ್ಡ ಅಂತಲ್ಲ, ಈಗ ರಾಜಕೀಯದವ್ರು ಕೇಳಿದ್ರೆ ಅವರು ಇವ್ರು ಆಗ್ತಾರೆ, ಇವ್ರ ಮೇಲೆ ಪ್ರವಾಸೋದ್ಯಮ ಮೇಲೆ ಹಾಕ್ತಾರೆ. ಅವ್ರು ನೋಡಿದ್ರೆ ಫಂಡ್ ಇಲ್ಲ ಅಂತಾರೆ, ಏನಾರ ಒಂದು ಹೇಳ್ತಾ ಇರ್ತಾರೆ. ಅದು ಇಂಪ್ರೂವ್ಮೆಂಟ್ ಇದು ತವರೂರು, ಆದರೂ ಜನ ಏನು ತಲೆ ಕೆಡಿಸ್ಕೊಳ್ಳಲ್ಲ, ಏನೂ ಮಾಡೋಂಗಿಲ್ಲ. ನೋಡಿದ್ರಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದು ಸರಿಯಾದ ಒಂದು ವ್ಯವಸ್ಥೆ ಇಲ್ಲ. ಏನೋ ಜನಗಳು ಬಂದರೆ ಅಲ್ಲಿ ಇಲ್ಲಿ ಹುಡುಕ್ತಾರೆ, ಸರಿಯಾದ ಮಾಹಿತಿನೇ ಇಲ್ಲ ದೇವಸ್ಥಾನಕ್ಕೆ ಬರೋಕ್ಕೆ. ಅಲ್ಲಿಗೆ ಬಂದರೆ ಅಲ್ಲೆಲ್ಲ ಹೋಗ್ತಾರೆ ಪಾಪ. ಬೇಲೂರು ದೇವಸ್ಥಾನ ಅನ್ನೋದೇ ಗೊತ್ತಿಲ್ಲ. ನಾವು ಎಷ್ಟು ದಿನಕ್ಕೆ 1000 ಜನಕ್ಕೆ ಹೇಳ್ತಾನೆ ಇದ್ದೀವಿ, ಬೇಲೂರು ದೇವಸ್ಥಾನ ಹಿಂಗೆ ಹೋಗಿ ಆ ಥರ ಎಲ್ಲ ಪ್ರಾಬ್ಲಮ್. ನಾಮಫಲಕ ಇಲ್ಲ, ನಾಮಫಲಕ ಇಲ್ಲ. ಬೇಲೂರು ಗುರಪ್ಪ ಗೌಡ್ರ ಬೀದಿ ಒಳಗೆ ನಾವು ಹೇಳಿದ್ರೆ ಇಲ್ಲಿ ಸರ್ಕಲಲ್ಲಿ ಬಂದು ಕೇಳಿದಾಗ ತರ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಸರ್ಕಲ್ ಸಿಗುತ್ತೆ, ಲೆಫ್ಟಿಗೆ ಹೋಗಿ ಅಂದ್ರೆ ಪಾಪ ಲೆಫ್ಟಿಗೆ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಇದೈತೆ ನೋಡಿ ಲಕ್ಷ್ಮಿ ಮೆಡಿಕಲ್, ಅಲ್ಲಿ ಗುರಪ್ಪ ಬೀದಿ ಒಳಗೆ ಹೋಗ್ತಾರೆ ಸೀದಾ. ಮತ್ತೆ ಮುಸ್ಲಿಂ ಸರ್ ಪಾಪ ಏರಿಯಾಕ್ಕೆ ಹೋಗಿ ಮತ್ತೆ ವಾಪಸ್ ಬರ್ತಾರೆ, ರೋಡ್ ಇಲ್ಲ ಅಂತ. ಈಗ ಈ ಡ್ಯಾಮ್ ಹತ್ರ ಏನೇನು ಪ್ರಾಬ್ಲಮ್ಸ್ ಇದೆಯಣ್ಣ ಇಲ್ಲಿ? ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಪಾರ್ಕಿಂಗ್ ಅಂದ್ರೆ ಅದೇ ಇಲ್ಲಿ ಮುಂದ್ಗಡೆ ಇಲ್ಲಿ ಪಾರ್ಕಿಂಗ್ ಮಾಡ್ತಾರಣ, ಇಲ್ಲಿ ಪಾರ್ಕಿಂಗ್ ಅಲ್ಲಿ ಒಬ್ಬರನ್ನ ಬಿಡಬೇಕು. ಯಾಕಂದ್ರೆ ಇಲ್ಲಿಗೆ ಇದು ಡ್ಯಾಮ್ ಇದ್ರ ಪ್ಲೇಸ್ ಅಲ್ವಾ, ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಗಾಡಿಗಳು ಆ ಕಡೆಯಿಂದನೂ ಬರ್ತವೆ, ಈ ಕಡೆಯಿಂದನೂ ಬರ್ತವೆ. ಅಲ್ಲಿ ಯಾರು ಇವ್ರಿರಲ್ಲ, ಯಾಕಂದ್ರೆ ಸೆಕ್ಯೂರಿಟಿ ಇರಲ್ಲ. ಏಕದಮ್ ಇಲ್ಲಿ ಸುಮಾರು ಆಕ್ಸಿಡೆಂಟ್, ನಮ್ಮ ಆಟೋದವ್ರದ್ದು ಒಬ್ರು ಕಾಲ್ ಮುರಿದೋಗೈತೆ.